ಬಸ್ ನಿಲ್ದಾಣ. ಶರಣು ಹೋಲ್ಡ್ ಆನ್, ಮತ್ತಷ್ಟು ಅಪ್ಡೇಟ್ ಪಡಿತೀನಿ. ಸರ್ಕಾರದ ನಿರ್ಧಾರಕ್ಕೆ ಸಂಘಟನೆಗಳು ತೃಪ್ತರಾಗ್ತಾ ಇಲ್ಲ. ಕೆಎಸ್ಆರ್ಟಿಸಿ ಎಂಡಿ ಅಕ್ರಮ್ ಪಾಷಾ ಅವರು ಬಂದು ಮಾತನಾಡಿದ್ರು, ಸಂಧಾನ ಮಾಡೋಕೆ ನೋಡಿದ್ರು, ಆದ್ರೆ ಒಪ್ಕೊಂಡಿಲ್ಲ. 2 ಬೇಡಿಕೆಗಳು ಈಡೇರಲೇಬೇಕು ಅನ್ನುವಂಥದ್ದು ನೌಕರರ ಬಿಗಿಪಟ್ಟಾಗಿದೆ. ಹೀಗಾಗಿ ಮತ್ತೆ ಜಂಟಿ ಕ್ರಿಯಾ ಸಮಿತಿ ಸಭೆಯನ್ನು ನಡೆಸಿ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅಂತ ರಿಯಾಕ್ಷನ್ ಕೊಟ್ಟು ಕೆಲ ಹೊತ್ತಲ್ಲೇ ಸಭೆ ನಡೆಸಲಿರುವ ಜಂಟಿ ಕ್ರಿಯಾ ಸಮಿತಿ ಸಭೆಯ ನಂತರದಲ್ಲಿ ಮುಂದಿನ ಹೋರಾಟದ ಬಗ್ಗೆ ನಿರ್ಧಾರವನ್ನ ಮಾಡಲಾಗುತ್ತೆ. ಕೆಎಸ್ಆರ್ಟಿಸಿಯ ನೌಕರರಿಂದ 4 ನಿಗಮಗಳ ನೌಕರರು ಇಲ್ಲಿ ಭಾಗಿಯಾಗಿರೋದು. ಆದ್ರೆ ಈಗ ಸಂಧಾನಕ್ಕೆ ಬಂದಿದ್ರು ಕೆಎಸ್ಆರ್ಟಿಸಿ ಎಂಡಿ, ಅದಕ್ಕೆ ಒಪ್ಕೊಂಡಿಲ್ಲ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ, ಮತ್ತೆ ಕನೆಕ್ಟ್ ಆಗಿದ್ದಾರೆ ಲೈವ್ನಲ್ಲಿ. ಶರಣು ಹಂಪಿ, ನಿರ್ಗಮಿಸಿದ್ರು ಎಂಡಿ ಅವರು, ಬಟ್ ಯಾವುದಕ್ಕೂ ಕೂಡ ಇವರು ಓಕೆ ಅಂದಿಲ್ಲ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಐ ಥಿಂಕ್ ನಾಳೆಯಿಂದ ಇದು ಈಗೇನು ನಡೀತಾ ಇದೆ ಹೋರಾಟ, ಇದು ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅಂತ ಕಾಣಿಸುತ್ತೆ ಮೇ ಬಿ. ಸದ್ಯದ ಪರಿಸ್ಥಿತಿ ನೋಡಿದ್ರೆ ಅದೇ ರೀತಿಯಾಗಿ ಇರೋದು ಕಂಡು ಬರ್ತಾ ಇದೆ. ಆದ್ರೆ ಕೆಎಸ್ಆರ್ಟಿಸಿ ಎಂಡಿ ಮತ್ತೊಂದು ಭರವಸೆಯನ್ನು ನೀಡಿದ್ದಾರೆ. ಆದೇಶದ ಜೊತೆಗೆ ಇಲ್ಲಿ ವೇದಿಕೆಗೆ ಬಂದು ನೀಡಿದಂಥ ಭರವಸೆ ಏನಿದೆಯಲ್ಲ, ಇದರಲ್ಲಿ ನಿವೃತ್ತ ನೌಕರರಿಗೆ ತೊಂದರೆ ಆಗತ್ತೆ, ವೇತನ ಪರಿಷ್ಕರಣೆ ಆಗಿರೋದು ಮತ್ತು ಹಿಂಬಾಕಿ ವೇತನದ್ದು ಕೂಡ ಅಂತೇಳಿ, ಇವ್ರು ಯಾರಿಗೆ ಅನ್ಯಾಯ ಆಗ್ತಾ ಇದೆ ಅವ್ರಿಗೂ ಕೂಡ ನಾವು ಹಣ ಕೊಡುವಂತ, ಏನು ಅನ್ಯಾಯ ಆಗ್ತಾ ಇದೆಯಲ್ಲ ಅಷ್ಟು ಮೊತ್ತವನ್ನ ಕೊಡುವಂತ ಕೆಲಸವನ್ನ ಸರ್ಕಾರ ಮಾಡುತ್ತೆ ಅಂತ ಹೇಳ್ತಾ ಇದ್ರಲ್ಲ. ಸೊ ಇದು ಕೂಡ ಇದನ್ನ ಪರಿಗಣಿಸಬೇಕಾದಂತ ಹಿನ್ನೆಲೆಯಲ್ಲಿ ಈಗ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರು, ಒಟ್ಟು 6 ಸಮಿತಿಗಳೇನಿದ್ದಾವೆ, 6 ಮುಖಂಡರು ಏನಿದ್ದಾರೆ ಅವರು ಯಾವ ರೀತಿಯಾದಂಥ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗಲಿದೆ. ಇನ್ನು ಅರ್ಧ ಗಂಟೆ ಮಾತ್ರ ಎಲ್ಲ 6 ಸಮಿತಿಯ ಮುಖಂಡರೇನಿದ್ದಾರೆ ಆ ಸಮಿತಿಯ ಮುಖಂಡರು ನಿರ್ಧಾರವನ್ನು ತೆಗೆದುಕೊಳ್ಳಲಿದ್ದಾರೆ. ಅದಾದ್ಮೇಲೆ ಗೊತ್ತಾಗೋದು. ಬಟ್ ನಮಗೆ 2 ಗಂಟೆ ಅಂದರೆ 2 ಗಂಟೆ ಹಿಂದೀಚೆಗೆ ಸಿಕ್ಕಂಥ ಮಾಹಿತಿ ಪ್ರಕಾರ ಮುಖಂಡರೆಲ್ಲರೂ ಕೂಡ ಇಲ್ಲ, ಸರ್ಕಾರ ಒಂದಷ್ಟು 2 ಹೆಜ್ಜೆ ಮುಂದೆ ಬಂದಿದೆ. ಆದೇಶ ಮೊದಲು ಹೇಳ್ತಾ ಇದ್ದೆ ನಾವು ಕೊಡೋದೇ ಇಲ್ಲ ಅಂತ ಹೇಳ್ತಾ ಇದ್ದೆ. ಸಿಎಂ ಸಿದ್ದರಾಮಯ್ಯ ಅವರಂತೂ ನಾ ಆಗದೇ ಇಲ್ಲ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಬೆಳಗ್ಗೆ DCM DK ಶಿವಕುಮಾರ್ ಅವರು ಕೂಡ ನಾವು ಈಗ ಕೊಟ್ಟಿದ್ದೇ ಹೆಚ್ಚು ಅಂತಲೂ ಕೂಡ ಹೇಳ್ತಾ ಇದ್ರು. ಸಾರಿಗೆ ಸಚಿವರು ಕೂಡ ಹೇಳಿದ್ದೇನು ಅಂತಂದ್ರೆ, ಇಲ್ಲ ನಾವು ಏನು ಪ್ರಯತ್ನಗಳನ್ನು ಮಾಡಬೇಕು ಮಾಡಿದೀವಿ, ಇನ್ನೊಂದಷ್ಟು ಪ್ರಯತ್ನ ಕೂಡ ಮಾಡ್ತೇವೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಈಗ ನೋಡ್ತಾ ಹೋದ್ರೆ ಈಗ ಒಂದಷ್ಟು ಭರವಸೆಯನ್ನು ನೀಡಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಜಂಟಿ ಕ್ರಿಯಾ ಸಮಿತಿ ಏನ್ ನಿರ್ಣಯವನ್ನ ತೆಗೆದುಕೊಳ್ಳುತ್ತೆ, ಜಂಟಿ ಕ್ರಿಯಾ ಸಮಿತಿ ತೆಗೆದುಕೊಳ್ಳುವಂತ ನಿರ್ಣಯವನ್ನ ಸಾರಿಗೆ ನೌಕರರೆಲ್ಲರೂ ಕೂಡ ಒಪ್ಕೊಳ್ತಾರ, ಅದರ ಮೇಲೆ ನಿಲುವು ನಿರ್ಧಾರ ಆಗಲಿದೆ. ಇದು ಇನ್ನೊಂದು ಅರ್ಧ ಗಂಟೆಯ ನಂತರ ಸ್ಪಷ್ಟವಾದಂತ ಅಧಿಕೃತ ಘೋಷಣೆಯನ್ನ ಸಾರಿಗೆ ನೌಕರರ ಮುಖಂಡರು ಮಾಡಲಿದ್ದಾರೆ. ಈಗ ಕೆಲವೇ ದಿನಗಳಲ್ಲಿ ಬಜೆಟ್ ಇರೋ ಹಿನ್ನೆಲೆಯಲ್ಲಿ ಸಾರಿಗೆ ನೌಕರರು ಕೂಡ ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಾರೆ ಅಂತ ಕಾಣಿಸ್ತಾ ಇದೆ. ಯಾಕಂದ್ರೆ ಈ ಹಿಂದಿನ ಪ್ರತಿಭಟನೆಗಳು ನಡೆದಂತ ಸಂದರ್ಭದಲ್ಲಿ ವಾರಂಗಟ್ಲೆ ಪ್ರತಿಭಟನೆಗಳು ಆದರೂ ಕೂಡ ಫೈನಲಿ ಅವರು ಸಂಧಾನಕ್ಕೆ ಓಕೆ ಅಂತ ಹೇಳಿಬಿಟ್ಟು ಒಪ್ಕೊಂಡಿದ್ದು ಕೂಡ ನಾವು ನೋಡಿದ್ದೇವೆ. ಬಟ್ ಈ ಸಾರಿ ಆ ರೀತಿ ಆಗೋದಿಲ್ಲ ಅಂತ ಕಾಣಿಸುತ್ತೆ. ತುಂಬಾ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಾರಾ ಅಂತ. ಅರುಣ್, ಅದೇ ರೀತಿಯಾಗಿಯೇ ಕಂಡು ಬರ್ತಾ ಇದೆ. ಯಾಕಂದ್ರೆ ಬಜೆಟ್ ಇರೋ ಕಾರಣಕ್ಕಾಗಿ ಏನು ನಿರ್ಣಯವನ್ನ ಕೈಗೊಳ್ತಾರೆ ಅಂತ ಹೇಳಿ, ಯಾಕಂದ್ರೆ ಈ ಟೈಮಲ್ಲೇ ಸರ್ಕಾರವನ್ನ ಮ್ಯಾಕ್ಸಿಮಮ್ ನಾವು ಸ್ಟ್ರೈಕ್ ಆಗಲಿ ಅಥವಾ ಪ್ರತಿಭಟನೆ ಆಗಲಿ ಹೀಗೆ ನಾವು ಹೋರಾಟವನ್ನ ಮಾಡ್ತಾ ಹೋದ್ರೆ ಒಂದಷ್ಟು ಸರ್ಕಾರ ಬಗ್ಗುವಂತ ಕಾರ್ಯವನ್ನ ಮಾಡುತ್ತೆ ಅಂತೇಳಿ ಈ ಹಿಂದೆ ಸಾಕಷ್ಟು ಸಾರಿ ನಾವು ಹೋರಾಟವನ್ನ ಮಾಡಿದ್ದೇವೆ. ಮುಷ್ಕರ ಮಾಡಿದ್ರು ಕೂಡ ಸಸ್ಪೆಂಡ್ ಆದ್ರು, ಬಹಳ ಜನ ಡಿಸ್ಮಿಸ್ ಕೂಡ ಆದ್ರು ನೌಕರರೆಲ್ಲರೂ ಕೂಡ. ಈ ಹಿನ್ನೆಲೆಯಲ್ಲಿ ಈ ಸಾರಿ ಒಕ್ಕೊರಲಿನ ನಿರ್ಧಾರ ಬರ್ತಾ ಇದೆ. ಬಹುತೇಕ ಸಾರಿಗೆ ನೌಕರರೆಲ್ಲರೂ ಕೂಡ ಏನೇ ತೆಗೆದುಕೊಳ್ಳಿ ನಿರ್ಧಾರ ಅದು ಒಂದೇ ರೀತಿಯಾದಂಥ ನಿರ್ಧಾರ ಆಗಿರಬೇಕು, ಅದು ಒಂದು ಸೈಡ್ ಮಿಶ್ರ ರೀತಿಯಾದಂಥ ಡಿಸಿಷನ್ ತಗೊಳ್ಳೋದು ಬೇಡ ಅಂತೇಳಿ. ಈ ಹಿನ್ನೆಲೆಯಲ್ಲಿ ಈಗ ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರು ಏನು ತೆಗೆದುಕೊಳ್ತಾರೆ ಅದು ಬಹಳ ಸ್ಪಷ್ಟ ಆಗುತ್ತೆ. ಇಲ್ಲಿರುವಂಥ ಮುಖಂಡರು ಇದ್ದಾರೆ, ಅವ್ರನ್ನು ಮಾತಾಡ್ತಾ ಹೋಗ್ತೀನಿ, ಅವ್ರು ಏನು ಹೇಳ್ತಾರೆ ಅಂತೇಳಿ. ಸರ್, ಈಗ KSRTC MD ಬಂದಿದ್ರು, ಮತ್ತೊಂದಷ್ಟು ನಿವೃತ್ತ ನೌಕರರು ಅನ್ಕೋತೀನಿ, ನಿಮಗೆ ಒಂದಷ್ಟು ಪ್ರಯತ್ನ ಸಹಾಯವನ್ನು ಮಾಡ್ತೀವಿ ಅಂತ, ಅಂದರೆ ನಿಮ್ಮ ಹಿಂಬಾಕಿ ವೇತನ ಇದೆ ಅದನ್ನು ಕೊಡುವಂಥ ಕಾರ್ಯವನ್ನು ಮಾಡ್ತೀವಿ ಅಂತಿದ್ದಾರೆ. ಸೊ ಈಗಿರುವ ಆದೇಶವನ್ನು ನೀವು ಒಪ್ತೀರಾ? ಒಂದಷ್ಟು ಸಮಯ ದಿನ ಕಾಲಾವಕಾಶ ಕೊಡಲಿಕ್ಕೆ ನಿಮಗೆ ಸಮ್ಮತಿ ಇದೆಯಾ? ಸರ್, ನಮ್ಮ ಸಾರಿಗೆ ನೌಕರ ಎಲ್ರಿಗೂ ನಮಸ್ಕಾರ. ಈ ದಿನ ಬೆಳಗ್ಗೆ 10 ಗಂಟೆಯಿಂದ ನಮ್ಮ ಸಾರಿಗೆ ನೌಕರು 4 ನಿಗಮದ ನೌಕರು ಎಲ್ಲ ಬಂದು ಇಲ್ಲಿ ಸಮಾವೇಶ ಮಾಡಿದ್ದಾರೆ. ಇದೇ ಥರ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ವ್ಯವಸ್ಥಾಪಕ ನಿರ್ದೇಶಕರು ಸುಮಾರು ಜನ ಬಂದಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯ ಅವರು ರಾಮಲಿಂಗಾರೆಡ್ಡಿ ಅವರಿಗೆ ಸಜೆಷನ್ ಕೊಡ್ತಾರೆ, ರಾಮಲಿಂಗಾರೆಡ್ಡಿ ಅವರು ನಮ್ಮ MDಗೆ ಸಜೆಷನ್ ಕೊಡ್ತಾರೆ. MD ಅವ್ರು ಬಂದಿಲ್ಲಿ ತುಪ್ಪ ಸೌರು ಅಂತ ಕೆಲಸ ಮಾಡ್ತಾರೆ ಅಷ್ಟೇ. ಇದು ಖಂಡಿತ ಆಗಲ್ಲ. ಯಾಕೆಂದರೆ ನಾವು ಸುಮಾರು 40 ವರ್ಷದಿಂದ ಹೋರಾಟ ಮಾಡ್ತಾನೆ ಇದ್ದೀವಿ. ಇದು ಯಾವತ್ತೂ ಖಂಡಿತ ಆಗಲ್ಲ. ದಯವಿಟ್ಟು ನಮ್ಮ 38 ತಿಂಗಳ ಹಿಂಬಾಕಿ ವೇತನ ಏನಿದೆ ಆಮೇಲೆ 1/1/2024
ವೇತನ ಪರಿಷ್ಕರಣೆ ಏನಾಗಬೇಕು ಸರ್. ಇವತ್ತಿನ ದಿವಸ ಕಣ್ಣಲ್ಲಿ ನೀರಲ್ಲ, ರಕ್ತ ಬರುತ್ತೆ, ರಕ್ತ ಬರುತ್ತೆ. ಕಂಡಕ್ಟರ್ ಡ್ರೈವರ್ಗಳು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಆಮೇಲೆ ಆ ಬಸ್ಗಳಲ್ಲಿ ಮಲಗ್ತಾರೆ ಸರ್, ಸೊಳ್ಳೆ ಇರ್ಬೋದು, ಇದಿರ್ಬೋದು, ಅವ್ರಿಗೊಂದು ಸೆಕ್ಯೂರಿಟಿ ಇಲ್ಲ, ಏನು ಇಲ್ಲ. ಖಂಡಿತ ತುಂಬಾ ಕಷ್ಟಪಡ್ತೀವಿ. ಇವತ್ತಿನ ದಿವಸ ಫ್ರೀ ಟಿಕೆಟ್ ಮಾಡಿದ್ರು, ಓಕೆ, ಅದಕ್ಕೆ ನಮ್ಮ ಸಮ್ಮತ ಇದೆ. ಆದರೆ ಫ್ರೀಗೆ ಎಷ್ಟು ಇದರಲ್ಲಿ ಎಷ್ಟು ಜಗಳ ಆಗುತ್ತೆ, ಎಷ್ಟಿದೆ ನೋಡಿ. ಇವತ್ತಿನ ಸರ್ಕಾರ ಈಗ ನಿಮಗೆ ಕಾಲಾವಕಾಶ ಒಂದಷ್ಟು ಕೊಡ್ಬೇಕಾ, ಇಲ್ಲ ಮುಷ್ಕರನೇ ನಿಮ್ಗೆ ಸರಿ ಅನ್ಸಿದೆ? ಈಗ ನಮ್ಮ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರು ಹೋಗಿದ್ದಾರೆ. ನಿಮ್ಮ ಅಭಿಪ್ರಾಯ ಕೇಳ್ತಾ ಇದ್ದೀವಿ. ಅಭಿಪ್ರಾಯ ತುಂಬಾ ಸಾರಿ ನಾವು ಕೊಟ್ಟಿದ್ದೀವಿ, ಕಾಲಾವಕಾಶ ತುಂಬಾ ಕೊಟ್ಟಿದ್ದೀವಿ. ಯಾವಾಗಲೂ ಈಗ ನಮ್ಮ ಹಿರಿಯ ಮುಖಂಡರಾದಂಥ ಅನಂತ ಸುಬ್ರಾಯರನ್ನ ಕಳ್ಕೊಂಬಿಟ್ಟಿವಿ ನಾವು, ಕಾಲಾವಕಾಶ ಕೊಟ್ಟು ಆದ್ರಿಂದ ಇನ್ನು ಕಾಲಾವಕಾಶ ಕೊಡ್ಲಿಕ್ಕೆ ನಾವು ತಯಾರಿಲ್ಲ. ಅದಕ್ಕೆ ಅರ್ಥ ಇಲ್ಲ. ಇರೋದು ಎರಡೇ ಬೇಡಿಕೆ ನಮ್ಮದು, ಒಂದು 38 ತಿಂಗಳ ಅರಿಯರ್ಸು, ಇನ್ನೊಂದು 1/1/24 ಜನವರಿ 24 ಅಗ್ರಿಮೆಂಟ್ ಆಗಬೇಕು. ಇವೆರಡಕ್ಕೆ ಅವ್ರು ಒಪ್ಪಿಟ್ರೆ ನಾವು ನಮ್ಮ ಹೋರಾಟನ ಹಿಂದಕ್ಕೆ ತಗೊಂತೀವಿ ನಾವು. ಸರ್, ಈಗ ಸಿಎಂ ಹೇಳ್ತಾ ಇದ್ರು ನಾವು ಕೊಡಕ್ ಆಗದೇ ಇಲ್ಲ, ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಇದ್ದಿದ್ದು ನಿರ್ಧಾರ ಅಂತೇಳಿ. ಈಗ ಒಂದಷ್ಟು ಪಾಸಿಟಿವ್ ರೆಸ್ಪಾನ್ಸ್ ಇದೆ, ಹೌದು ಬಂದಿದೆ. ಏನ್ ಹೇಳ್ತೀರಿ? ನೆನ್ನೆ ಒಂದು ಮೆಟ್ಲು ಇಳಿದಿದ್ದಾರೆ ಆಗ್ಲೇ ಅವರು. ಹಾಗಾಗಿ ಇನ್ನಿರೋದು ಏನು 12 ತಿಂಗಳು ಬ್ಯಾಲೆನ್ಸ್, ಮತ್ತೆ 2024 ಅಗ್ರಿಮೆಂಟ್ ನ್ಯಾಯಯುತವಾಗಿ ಆಗ್ಬೇಕು ಸರ್. ಅದು ಅನ್ಯಾಯವಾಗಿ ಏನು ನಾವು ಕೇಳ್ತಾ ಇಲ್ಲ, ಎಕ್ಸ್ಟ್ರಾ ನಾವು ಕೇಳ್ತಾ ಇಲ್ಲ, ನ್ಯಾಯಯುತ ಆಗ್ಬೇಕು. ಈಗಿರೋ ಪ್ರಶ್ನೆ ಏನಂದ್ರೆ, ನೀವು ಮುಷ್ಕರನೇ ಮಾಡೋದು ಒಳ್ಳೇದಾ ಅಥವಾ ಇನ್ನೊಂದಷ್ಟು ದಿನ ಅವಕಾಶ ಕೊಡ್ತೀರಾ ಸರ್ಕಾರ? ಈಗ ಅವಕಾಶ ಕೊಡೋದಕ್ಕೆ ಈಗ ನಮ್ಮ ಕ್ರಿಯಾ ಸಮಿತಿಯವ್ರು ಬರ್ತಾರೆ, ಬಂದು ಏನ್ ನಿರ್ಧಾರ ತಗೊಂತಾರೆ. ಕಾಲಾವಕಾಶ ಕೊಡೋದ್ರಲ್ಲಿ ಅರ್ಥನೇ ಇಲ್ಲ ಸರ್, ನಾನ್ಸೆನ್ಸ್ ನನ್ನ ಪ್ರಕಾರ. ಎಷ್ಟು ಕಾಲಾವಕಾಶ ಕೊಡ್ತೀರಿ? ಎಷ್ಟು ವರ್ಷ ಆಯ್ತು? ನಾನು ಒಬ್ಬ ನಿವೃತ್ತಿ ನೌಕರ, ನನಗೂ ಬರ್ಬೇಕು, ಇದ್ರಲ್ಲಿ ನನಗೂ ಪಾಲಿದೆ. 2 ವರ್ಷಗಳಿಂದ ಇದು ಕಾಲಾವಕಾಶಕ್ಕೆ ಪ್ರಶ್ನೆ ಇಲ್ಲ. ಏಕೆಂದ್ರೆ ಪ್ರತಿ 4 ವರ್ಷ ಒಮ್ಮೆ ಇದೇ ಮಾತಾಡಿ ಎಲ್ಲಾನು ಇದು ಮಾಡಿ ಬಹಳ ನಮ್ಮ ಸಾರಿಗೆ ಸಂಸ್ಥೆ ನೌಕರರಿಗೆ ಅನ್ಯಾಯ ಮಾಡಿದ್ದಾರೆ. ಸರ್ಕಾರ ಅನ್ಯಾಯ ಮಾಡಿದ್ರಿಂದ ಈ ಒಂದು ಇದರಿಂದ ಕಾಲಾವಕಾಶ ಕೊಡುವಂತ ಪ್ರಶ್ನೆ ಇಲ್ಲ. ಎಲ್ಲ ಒಂದೇ ದೃಢ ನಿರ್ಧಾರ. ನಮಗೆ ಬೇಡಿಕೆ ಇದೆ, ಪ್ರತಿ 4 ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಮಾಡಬೇಕು. ಹಾಗೂ ಈಗ 2020 ನಮ್ಮ ಹಿಂಬಾಕಿ ವೇತನ ಕೊಡಬೇಕು. ಅದು ಕೊಡದೆ ಅವರು ಕೊಡ್ತೀನಿ ಅಂತ ಹೇಳಿ ಇದೆಲ್ಲ ಬಹಳ ಸುಳ್ಳು ಭರವಸೆ ಕೊಡ್ತಾ ಇದ್ದಾರೆ ಸರ್ಕಾರ. ಈ ರೀತಿಯಾಗಿ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಜಂಟಿ ಕ್ರಿಯಾ ಸಮಿತಿಯ ಸಭೆ ನಡೀತಾ ಇದೆ. ಆ ಸಭೆಯಲ್ಲಿ ಈ ಕುರಿತು ವಿಸ್ತೃತವಾದಂತಹ ಚರ್ಚೆ ನಡೆಯುತ್ತೆ. ಚರ್ಚೆ ನಂತರ ನಿರ್ಧಾರವನ್ನ ಕೈಗೊಳ್ಳಿದ್ದಾರೆ. ಅರುಣ್, ಥ್ಯಾಂಕ್ ಯು ಶರಣು ಹಂಪಿ ಎಲ್ಲ ಡೀಟೇಲ್ಸ್ಗೆ. ಇದು ಸಾರಿಗೆ ನೌಕರರ ನಿಲುವಾಗಿದೆ. ಜಂಟಿ ಕ್ರಿಯಾ ಸಮಿತಿ ಈಗ ಸಭೆ ಮಾಡೋಕೆ ಹೋಗಿದ್ದಾರೆ. ಅಲ್ಲಿ ಏನ್ ನಿರ್ಧಾರ ತೆಗೆದುಕೊಳ್ತಾರೆ ಅದ್ರ ಮೇಲೆ ನಾವು ಕೂಡ ಬದ್ಧರಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಜನ ಟೈಮ್ ಕೊಡೋದ್ರಲ್ಲಿ ಅರ್ಥ ಇಲ್ಲ, ನಾವು ಹೋರಾಟ ಮಾಡಿನೇ ನಮ್ಮ ಹಕ್ಕನ್ನ ಪಡಿಬೇಕು ಅನ್ನುವಂಥ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ ಕೇಸ್ ಜಂಟಿ ಕ್ರಿಯಾ ಸಮಿತಿಯ ಪ್ರಮುಖ ಸದಸ್ಯರುಗಳು ಏನಿದ್ದಾರೆ ಅವರೆಲ್ಲ ಒಟ್ಟುಗೂಡಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದರ ಮೇಲೆ ಈ ಒಂದು ಹೋರಾಟದ ಮುಂದಿನ ದಿನಗಳು ನಿರ್ಧಾರ ಆಗತ್ತೆ. ನಾಳೆ ಹೋರಾಟ ಮಾಡಬೇಕಾ ಅಥವಾ ಈಗ ಸರ್ಕಾರ ಕೊಟ್ಟಿರುವಂತಹ ಒಂದಿಷ್ಟು ಸಂಧಾನದ ಮಾತು ಏನಿದೆ, ಭರವಸೆಗಳೇನಿದೆ, ಅದನ್ನ ಓಕೆ ಅಂತ ಒಪ್ಕೊಳ್ಬೇಕಾ ಅನ್ನುವಂಥದ್ದು. ಸೊ ಈ ಪ್ರಮುಖ ನಾಯಕರುಗಳ ಮೇಲೆ ನಿಂತ್ಕೊಂಡಿರುವಂಥದ್ದು. ಅವರು ಬಂದೀಗ ಅನೌನ್ಸ್ ಮಾಡಲಿದ್ದಾರೆ. ಬಟ್ ನಾವು ಕೂಡ ಇನ್ನೊಂದೆರಡು 3 ಬಾರಿ ಪರಿಷ್ಕರಣೆ ಮಾಡಿ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೀವಿ ಅಂತ ಸರ್ಕಾರ ಕೂಡ ಹೇಳಿರುವಂಥದ್ದು. ಸೊ ಇದು ನಾಳೆಯಿಂದ ಯಾವ ಆಯಾಮವನ್ನ ಪಡೆಯುತ್ತೆ ಅನ್ನೋದಕ್ಕಿಂತ ಇನ್ನೊಂದು ಅರ್ಧ ಗಂಟೆಯಲ್ಲಿ ಏನಾಗುತ್ತೆ ಅನ್ನುವಂಥದ್ದು ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ.